ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, 2026 ಜನವರಿಯಿಂದ ಏನೇನು ರಾಶಿ ಫಲದಲ್ಲಿ ಮೇಷರಾಶಿಯವರಿಗೆ ಏನೇನು ಫಲಗಳು ಉಂಟು ಅಂತ ಕುತೂಹಲ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ. ಹಾಗಾಗಿ ಮೇಷರಾಶಿಯಲ್ಲಿ ಯಾವ ರೀತಿ ಫಲಾಫಲಗಳಿದೆ, ಅವ್ರಿಗೆ ಒಂದು ಗೋಚಾರದ ಫಲ ಯಾವ ರೀತಿ ಇದೆ ಅನ್ನೋದಕ್ಕೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಮೇಷರಾಶಿಯವರಿಗೆ 3 ನಕ್ಷತ್ರಗಳು ಕಾಣಿಸ್ಕೊಳ್ತಕ್ಕಂಥದ್ದು. ಅದು ಯಾವ್ಯಾವುದಪ್ಪ ಅಂತಂದರೆ ಅಶ್ವಿನಿ, ಭರಣಿ, ಕೃತಿಕ ಅಂತ. ಕೆಲವರು ಒಂದೇ ರಾಶಿಯಲ್ಲಿ ಮೇಷರಾಶಿಯವರಿಗೆ ಅಂತ ಹೇಳ್ಬಿಡ್ತಾರೆ. ಅದು ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರಾಶಿಯಲ್ಲಿ ಜನನ ಆಗಿರ್ತಕ್ಕಂಥದ್ದು. ಒಂದು ರಾಶಿಗೆ ತಗೊಳ್ಳೋಕ್ಕೋದ್ರೆ ಅಲ್ಲಿ 3 ನಕ್ಷತ್ರಗಳು ಬರೆದಿರ್ತದೆ. ಯಾಕಂದರೆ ಒಂದು ತಾರೀಕಲ್ಲೇ ಜನನ ಆಗಿರಲ್ಲ. ಒಬ್ಬರು ತಿಥಿ, ವಾರ, ನಕ್ಷತ್ರ, ಕರ್ಣ, ಯೋಗ ಇಂಥವೆಲ್ಲ ನಾವು ಪರಿಗಣನೆ ತಗೊಳ್ಬೇಕಾಗ್ತದೆ. ಒಂದೊಂದು ನಕ್ಷತ್ರಕ್ಕೂ ಕೂಡ ಆ ಜಾತಕವನ್ನು ನಾವು ತಿಳಿಸ್ಬೇಕಾಗ್ತದೆ. ಯಾಕಂದರೆ ಸರಿಯಾಗಿ ಗೊತ್ತಿರೋರು, ಆ ಪರಿಣಿತರಿರ್ತಕ್ಕಂಥ ಗುರುಗಳು ನಕ್ಷತ್ರವನ್ನು ಆಧಾರದ ಮೇಲೆ ಜ್ಯೋತಿಷವನ್ನು ಹೇಳ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅನಿಸಿಕೆ. ಅನ್ಯಥಾ ಭಾವಿಸಬಾರ್ದು. ಯಾಕೆಂತಂದರೆ ಮೇಷರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತಕ್ಕಂಥದ್ದು ಅಶ್ವಿನಿ, ಭರಣಿ, ಕೃತಿಕ ಅಂತಕ್ಕಂಥದ್ದು ನಕ್ಷತ್ರಗಳು. ಈ ಅಶ್ವಿನಿ, ಭರಣಿ, ಕೃತಿಕ ನಕ್ಷತ್ರಗಳು ನೋಡಿ 27 ನಕ್ಷತ್ರಗಳನ್ನು ಕೂಡ ಒಳ್ಳೆ ಮಹತ್ವವಾಗಿರ್ತಕ್ಕಂಥದ್ದು. ಆದರೆ ಒಂದೊಂದು ರಾಶಿಯ ಫಲದ ಮೇಲೆ ಶನಿಯ ಒಂದು ಪ್ರಭಾವ ಇರುತ್ತೆ, ರವಿಯ ಒಂದು ಸ್ಥಾನವನ್ನು ಇರ್ತದೆ, ಗುರುವಿನ ಸ್ಥಾನವನ್ನು ಅಲಂಕರಿಸ್ತಾರೆ. ಹಾಗಾಗಿ ಒಂದೊಂದು ರಾಶಿಗೆ ಒಂದೊಂದು ಅನ್ಯ ಗ್ರಹಗಳಿಂದ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ನಾವು. ಹಾಗಾಗಿ ದಯವಿಟ್ಟು ತಮಗೆ ತಿಳಿಸ್ತೇನೆ, ಮೇಷರಾಶಿಯಲ್ಲಿ 3 ನಕ್ಷತ್ರಗಳಿಗೆ ಯಾವ ನಕ್ಷತ್ರಗಳಿಗೆ ಏನೇನು ಫಲಗಳನ್ನು ಈ ವರ್ಷದಕ್ಕೆ 2026ಕ್ಕೆ ಏನೇನು ನಿಮಗೆ ಫಲಗಳುಂಟು ನಾನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಅಶ್ವಿನಿ ನಕ್ಷತ್ರದವ್ರಿಗೆ ನಾವು ಹೇಳೋದಾದರೆ ತುಂಬ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು, ತುಂಬ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದವರು. ಹಾಗಾಗಿ ಭರಣಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು. ನೋಡಿ, ನೋವು ಜಾಸ್ತಿ ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹ ಬರ್ತಕ್ಕಂಥದ್ದು ಈ 2 ನಕ್ಷತ್ರಗಳಿಗೆ. ಯಾವುದು ಭರಣಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿ. ಪಂಚಮದಲ್ಲಿ ಶನಿ, ವಕ್ರಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಗುರುಬಲ ಪ್ರಾಪ್ತಿ ಇಲ್ಲ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ 2 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಅಶ್ವಿನಿ, ಭರಣಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಭೂಮಿಕಾರಕವಾಗಿರ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನು ಸಿಗ್ತಾಗಿಲ್ಲ. ಆದರೂ ನೀವು ಖರೀದಿ ಮಾಡಿರ್ತಕ್ಕಂಥ ಭೂಮಿ ಅನ್ಯರ ಪಾಲಾಗ್ತಕ್ಕಂಥದ್ದು. ಯಾಕಂದರೆ ಅದು ಪೇಪರ್ ಸರಿಯಾಗಿ ನೋಡಿರಲ್ಲ, ಭೂಮಿ ಕಳ್ಕೊಳ್ತಕ್ಕಂಥ ಯೋಗ ಫಲ ಜಾಸ್ತಿ ಇರುತ್ತೆ, ಡೈವರ್ಸ್ ಆಗ್ತಕ್ಕಂಥ ಯೋಗ ಫಲ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಮುಂದಿನ ನಾನು ತಿಳಿಸ್ತಾ ಹೋಗ್ತೀನಿ. ಅದು ಪರಿಹಾರಗಳನ್ನು ಇದೆ, ಒಂದು ಕಷ್ಟಕ್ಕೊಂದು ಪರಿಹಾರ ಇದೆ. ಆದರೆ ಆಗ್ತಕ್ಕಂಥ ಗಂಡಾಂತರಗಳಿಂದ ನೀವು ತಪ್ಪಿಸ್ಕೊಳ್ಳೋಕ್ಕೆ ಪಾರಾಗೋದಕ್ಕೆ ನೋಡ್ತಾ ಹೋಗಿ. ಖಂಡಿತವಾಗೂ ನೋಡಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದವರು ದಯವಿಟ್ಟು ನೀವು ಒಂದು ಪೇಪರು ಯಾವುದಾದ್ರು ಒಂದು ಜಾಗದ ನೋಡಬೇಕಾದ್ರೆ ಪರಿಶೀಲನೆ ಮಾಡಬೇಕಾಗುತ್ತೆ. 3-4 ಸಲ ಆದರೂ ಪರಿಶೀಲನೆ ಮಾಡಬೇಕು. ಜಾಗವನ್ನು ಖರೀದಿ ಮಾಡಬೇಕಾದ್ರೆ, ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ, ಸೈಟನ್ನು ಖರೀದಿ ಮಾಡಬೇಕಾದ್ರೂ ಕೂಡ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಖರೀದಿ ಮಾಡ್ತಕ್ಕಂಥದ್ದು ಮಾಡಿ. ಇನ್ನು ಸಾಂಸಾರಿಕ ಜೀವನದಲ್ಲಿ ತಗೊಂಡಾಗ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದವರು ದಯವಿಟ್ಟು ಯಾರ್ಯಾರು ಮದುವೆ ಆಗಿರ್ತೀರಿ ಅವ್ರಿಗೆಲ್ಲನೂ ವಿಚ್ಛೇದನ ಆಗ್ತಕ್ಕಂಥದ್ದು, ಗಂಡ ಹೆಂಡ್ತಿರಲ್ಲಿ ವಿರಸ ಆಗ್ತಕ್ಕಂಥದ್ದು, ಗಂಡ ಹೆಂಡ್ತಿರು ಇಬ್ಬರೂ ಮಕ್ಕಳಿಗೆ ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥದ್ದು, ಆಸ್ತಿ ವಿವಾದದಲ್ಲಿ ಅಣ್ಣ ತಮ್ಮದರಿಗೆ ಕಲಹ ಆಗ್ತಕ್ಕಂಥದ್ದು, ಬಂಧು ಮಿತ್ರರೊಡನೆ ಜಗಳ ಆಡ್ತಕ್ಕಂಥದ್ದು, ವಿನಾಕಾರಣ ಮಾನಹಾನಿ ಆಗ್ತಕ್ಕಂಥದ್ದು. ಹುಷಾರಾಗಿರಬೇಕು. ಯಾರೋ ಮಾಡಿದ ತಪ್ಪನ್ನು ನಿಮ್ಮ ತಲೆ ಮೇಲೆ ಬರ್ತಕ್ಕಂಥದ್ದು ಖಂಡಿತವಾಗಿ ಆಗ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನಾನು ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಆಗಲಿ ಮುಂಜಾಗ್ರತೆ ಕ್ರಮವಾಗಿ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗಿ ನಿಮಗೆ ಫಲವನ್ನು ಸಿಗುತ್ತೆ. ನೀವು ಏನು ಮಾಡಬೇಕು, ಈ ರೀತಿಯಿಂದ ಪಾರಾಗಬೇಕು ಅಂತಂದರೆ ನಿಮ್ಮ ಕುಲದೇವರುಗಳನ್ನು, ನಿಮ್ಮ ಒಂದು ಮನೆ ದೇವರುಗಳನ್ನು ಪ್ರಭಾವಕ್ಕೆ ಒಳಗಾಗಬೇಕಂದ್ರೆ ಅವ್ರನ್ನ ಚೆನ್ನಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಸೇವೆಯನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದು, ಈ ಭರಣಿ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ದಯವಿಟ್ಟು ನಿಮಗೆ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆ ಅಂತಂದರೆ ಗುಪ್ತ ಜನಾಂಗದಲ್ಲಿ ಕಾಯಿಲೆ ಕಾಣಿಸ್ಕೊಳ್ತಕ್ಕಂಥದ್ದು, ರೋಗಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಉಲ್ಬಣ ಆಗ್ತಕ್ಕಂಥದ್ದು, ಗಾಯಗಳಾಗ್ತಕ್ಕಂಥದ್ದು. ನೋಡಿ, ಹೆಣ್ಣುಮಕ್ಳಿಗೆ ಗರ್ಭಕ್ಕೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತಕ್ಕಂಥದ್ದು,
ಅಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟೋ ಕಷ್ಟ ಬಿದ್ದು ಡಾಕ್ಟ್ರ್ ಹತ್ರ ಹೋಗಿ ದುಡ್ಡುಗಳು ಖರ್ಚು ಮಾಡಿ ಗರ್ಭವತಿ ಆಗಿರ್ತಕ್ಕಂಥ ಹೆಣ್ಮಗಳು ಸಡನ್ನಾಗಿ ಅಭಾಷಣ ಆಗ್ತಕ್ಕಂಥದ್ದು 5 ತಿಂಗಳು 6 ತಿಂಗಳಿಗೆ. ಹಾಗಾಗಿ ಹುಷಾರಾಗಿ ವೈದ್ಯರಲ್ಲಿ ಸಲಹೆ ತಗೊಂಡು ನೀವು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಯಾಕಂದರೆ ಹೆಂಗಂದ್ರೆ ಹಂಗೆ ಹೊರಟಾಟ ಮಾಡ್ತಕ್ಕಂಥದ್ದಲ್ಲ, ಭಾರ ಎತ್ತದಕ್ಕಂತಲ್ಲ, ಮೆಟ್ಲು ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಬೆಂಕಿಲಿ ಹೆಣ್ಣುಮಕ್ಕಳು ಎಸ್ಪೆಷಲಿ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರದವರು ಕಿಚನ್ನಲ್ಲಿ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಅಗ್ನಿ ಅವಘಡಗಳು ನಡೀತವೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ನೋಡಿ, ಕೆಲವರು ಸಮುದ್ರ ತೀರಕ್ಕೆ ಹೋಗ್ತೀರ, ನೀವು ಮಾಲೆಗಳು ಹಾಕ್ಕೊಂಡು, ಮೇಷರಾಶಿಯವರು ಭರಣಿ ನಕ್ಷತ್ರ ಅದರಲ್ಲಿ ಕೃತಿಕಾ ನಕ್ಷತ್ರರು ಓಂ ಶಕ್ತಿ ಮಾಲೆಗಳು ಹಾಕ್ಕೊಂಡಾಗ ಸಮುದ್ರ ತಡದಲ್ಲಿ ಇಳಿದಾಗ ಜಲಗಂಡಾಂತರ ಅಂತ ಸೂಚನೆ ಕೊಡುತ್ತೆ. ಹುಷಾರಾಗಿರಬೇಕು. ನೀರಿನಲ್ಲಿ ಇಳಿಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮವಾಗಿ ಯಾರು ಜೊತೆಲಿದ್ದು ನೀರಿಗೆ ಇಳಿತಕ್ಕಂಥದ್ದು, ಏಕಾಏಕಿ ಒಬ್ಬರೇ ಮುಂದಕ್ಕೆ ಹೋಗಬಾರ್ದು. ಆ ಅಲೆಯ ರಭಸಕ್ಕೆ ನೀವು ಜಲಗಂಡಾಂತರವನ್ನು ಅನುಭವಿಸ್ಬೇಕಾಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ದೂರದ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ದೂರದ ಪ್ರಯಾಣ ಮಾಡಬೇಕಾದ್ರೆ ನೀವು ಆ ಗಾಡಿ ಒಳಗಡೆ ಒಂದು ಬಿಳಿ ಎಕ್ಕದ ಹೂವನ್ನು ನಿಮ್ಮ ಗಾಡಿಯ ಮುಂದುಗಡೆ ಸ್ಟೇರಿಂಗ್ ಹತ್ರ ಇಡ್ತಕ್ಕಂಥದ್ದು ತುಂಬ ಉತ್ತಮ. ಬಿಳಿ ಎಕ್ಕದ ಗಿಡ ಒಂದು ಹರ್ಕ ಅಂತ ಹೇಳ್ತೀವಿ ನಾವು, ಗಣಪತಿ ಅಂತೇಳಿ ಪ್ರಥಮ ಪೂಜಿತನೇ ಆರಾಧ್ಯ ದೈವನೇ ಗಣಪತಿ. ಆ ಗಣಪತಿಯ ಬಿಳಿ ಎಕ್ಕದ ಹೂವನ್ನು ಇಟ್ಟುಕೊಂಡು ಪ್ರಯಾಣ ಮಾಡಿದಾಗ ಖಂಡಿತಗೂ ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನೋಡಿ, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಣ್ಣ ತಮ್ಮದರಲ್ಲಿ ವೈಮನಸ್ಸೆ ಜಾಸ್ತಿ ಕಾಣ್ತ್ಕೊಳ್ತದೆ. ಅವನು ಜಾಸ್ತಿ ತೊಗೊಂಬಿಟ್ಟ ಆಸ್ತಿ, ಇವನು ಕಡಿಮೆ ಬಂದುಬಿಡ್ತು, ನನ್ನ ಕಡಿಮೆ ಬಂತು ಅಂತ ಕೆಲವರಲ್ಲಿ ವೈಷಮ್ಯಗಳು ಆಗ್ತಕ್ಕಂಥದ್ದು. ಅದರಲ್ಲಿ ಹೆಣ್ಣುಮಕ್ಕಳು ನಿಮಗೆ ಶಾಪವಾಗ್ತಕ್ಕಂಥದ್ದು. ತಂದೆ ತಾಯಿಗಳು ವಿಲ್ ಪವರ್ ಬರೆದಿರ್ತಾರೆ, ಆದರೆ ನೀವು ಕೊಟ್ಟಿರಲ್ಲ. ಅವರು ನಿಮಗೆ ಶಾಪವಾಗಿ ನಿಮಗೆ ಹೊರವಾಗ್ತದೆ. ಅವ್ರ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥದ್ದು, ಅವರ ಕಣ್ಣೀರನ್ನು ನಿಮಗೆ ತಡ್ತಕ್ಕಂಥದ್ದು. ಇದೆಲ್ಲ ಮುಂಜಾಗ್ರತಾ ಕ್ರಮವಾಗಿ ನೋಡ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಭರಣಿ ಕೃತಿಕಾ ನಕ್ಷತ್ರದವ್ರಿಗೆ ಇದು ಅನ್ವಯಿಸುತ್ತೆ. ಹಾಗಾಗಿ ನೀವು ಒಳ್ಳೆಯ ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಕುಲದೇವರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು ಮಾಡಿದಾಗ, ನದಿ ತೀರಗಳಲ್ಲಿ ಸ್ನಾನಗಳನ್ನು ಮಾಡ್ತಾ ಇದ್ದಾಗ ಖಂಡಿತವಾಗೂ ನಿಮಗೆ ಆ ಶುಭ ಫಲ ಬರುತ್ತೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ತಮಗೆ ನಾನು ಪರಿಹಾರವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದು ಏನಪ್ಪ ಅಂತ ಅಂದರೆ, ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಭರಣಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ನೀವು ಏನು ಮಾಡಬೇಕು, ತೊಗರಿ ಬೇಳೆಯನ್ನು 1/4 kg ತೊಗರಿ ಬೇಳೆಯನ್ನು ಬಿಳಿ ವಸ್ತ್ರದಲ್ಲಿ ಒಂದು ಗಂಟಾಕಿ ಅದಕ್ಕೆ ಆ ದಕ್ಷಿಣೆ ತಾಂಬೂಲ ಸಮೇತವಾಗಿ ಅರ್ಹ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟಾಗ ಖಂಡಿತವಾಗೂ ನಿಮಗೆ ಶುಭ ಫಲವನ್ನು ಕಾಣ್ತೀವಿ. ಮೇಷರಾಶಿಯವರು ಈ ರೀತಿ ಈ ವರ್ಷದಾದ್ಯಂತನೂ ಮಾಡ್ತಾ ಬಂದಾಗ ಖಂಡಿತವಾಗೂ ನಿಮಗೆ ಒಳ್ಳೆಯ ಶುಭ ಫಲ ಬರುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಮತ್ತೊಮ್ಮೆ ಬೇರೆಯವರಿಗೆ, ಆ ಮೇಷರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರದವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.